ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಸಮಯ ದಿನ ಏನೋ ನಿಗದಿಯಾಗಿದೆ. ಇದರ ಮಧ್ಯದಲ್ಲಿ ಶಾಸಕರು ಸಚಿವರಾಗೋದಕ್ಕೂ ಕೂಡ ಆಕಾಂಕ್ಷಿಗಳಾಗಿದ್ರು. ಅವರ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಈಗ 8 ರಿಂದ 10 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಪವರ್ ಟಿವಿಗೆ ನೆಕ್ಸ್ಟ್ ಸಿಎಂ ಡಿಕೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಸಂಭಾವ್ಯ ಸಚಿವರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಡಿಕೆಶಿ. ಮೊದಲ ಹಂತದಲ್ಲಿ ಹಿರಿಯ ನಾಯಕರಿಗೆ ಪಟ್ಟಿಯಲ್ಲಿ ಡಿಕೆ ಒತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಜಮೀರ್ ಅಹಮದ್ ಸೇರಿದಂತೆ ಕೆಜೆ ಜಾರ್ಜ್, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮೊದಲ ಪಟ್ಟಿಯಲ್ಲಿ ಈಗಾಗಲೇ ಸ್ಥಾನವನ್ನ ನೀಡಲಾಗಿದೆ. ಒಂದು ಕಡೆ ಸಮಯ ದಿನ ಎರಡೂ ಕೂಡ ನಿಗದಿಯಾಗಿದೆ. ಅದಾದ ನಂತರದಲ್ಲಿ ಈಗಾಗಲೇ 40 ಜನ ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ. ಒಂದೇ ಕ್ಷೇತ್ರದಲ್ಲಿ 2 ರಿಂದ 3 ಬಾರಿ ಗೆದ್ದಿದ್ದೀವಿ, ನಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದಾಗಿ ಈಗಾಗಲೇ ಮಂತ್ರಿಮಂಡಲ ಸೇರೋದಕ್ಕೆ 40 ಜನ ಶಾಸಕರು ನಿನ್ನೆ ಇಡೀ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಪರೇಡ್ ಕೂಡ ನಡೆಸಿದ್ರು. ಸೊ ಇದರ ಮಧ್ಯದಲ್ಲಿ ಮೊದಲ ಹಂತದ ಸಚಿವರನ್ನ ಈಗಾಗಲೇ ಸಂಭಾವ್ಯ ಪಟ್ಟಿ ಅಂತ ಕೂಡ ಏನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಪ್ರಿಯಾಂಕ್ ಖರ್ಗೆ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಸ್ಪೀಕರ್ ಹುದ್ದೆಗೋ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋ ಆದ್ರೆ ಅವರನ್ನ 2ನೇ ಪಟ್ಟಿಗೆ ಹಾಕಲಾಗುತ್ತೆ. ಇನ್ನು ಈಶ್ವರ್ ಖಂಡ್ರೆ, ಕೆಎಚ್ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್, ಚೆಲುವರಾಯಸ್ವಾಮಿ ಇವರ ಜೊತೆಗೆ 2ನೇ ಹಂತದ ಸಂಭವನೀಯ ಪಟ್ಟಿಯನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನಾಗತ್ತೆ ಪಟ್ಟಿ ಪ್ರಕಾರವೇ ಎಲ್ಲವೂ ಕೂಡ ಆಗಬೇಕು ಅಂತನೂ ಕೂಡ ಇಲ್ಲ. ಎಲ್ಲವೂ ಫಿಲ್ಟರ್ ಆಗಬಹುದು ಅಥವಾ ಹೊಸ ಸೇರ್ಪಡೆಯೂ ಕೂಡ ಆಗಬಹುದು. ಎಷ್ಟು ಗಂಟೆಗೆ? 5 ಫೈನಲ್ ಆಯ್ತಾ? ಈಗ ಬೇರೆ ಚೇಂಜಸ್ ಇಲ್ಲ. ಈಗ 5ನೇ ತಾರೀಕು ಹೇಳಿದೆ. 5ನೇ ತಾರೀಕು ರಾಹುಲ್ ಗಾಂಧಿ ಬರಕ್ಕಾಗಲ್ಲ ಅಂತ 3ನೇ ತಾರೀಕು ಜನರಿಗೆ ವಿಶೇಷತೆ ಏನು ಗುರುಗಳೇ? ಅಂತೇಳಿ ಬಿಡಿ 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 ಹೇಳ್ದಂಗೆನೆ ಡಿಕೆ ಸಾಹೇಬರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ, ನಾಯಕರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ್ಮೇಲೆ ಹೈಕಮಾಂಡ್ ನಿಂದ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವರು ಇವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಈಗ ಅದು ಅವ್ರು ತೀರ್ಮಾನ ಮಾಡಬೇಕು. ನಾನು ಮಾಡಕ್ಕೆ ಯಾರಪ್ಪ? ಅವ್ರು ಹೇಳಿದ್ ಮಾಡೋದು. ಅವರು ಮುಖ್ಯಮಂತ್ರಿಗಳು, ಮಂತ್ರಿಗಳು, ವರಿಷ್ಠರು ಎಲ್ಲ ಹೇಳಿದ್ಮೇಲೆ ನಾವು ಮಾಡೋದು. ಸಚಿವ ಸ್ಥಾನದ ಬಗ್ಗೆ ಏನಾದ್ರು ಕೇಳೋದು ಸರ್? ಕೇಳಿದೀವಿ. ಹೋದ್ ಸಾರಿನೇ ನಮ್ಮನ್ನ ಈ ಪಾರ್ಟಿ ಕರ್ಕೊಂಬರ್ಬೇಕಾದ್ರೆ ನಿಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತಲೇ ಕರ್ಕೊಂಡ್ಬಂದಿದ್ರು 3 ಜನ. ಭರವಸೆ ಈಡೇರುತ್ತೆ ಸರ್? ಈ ಸಾರಿ ಕೊಡೋಣ ಅಂತ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಒಬ್ಬರೇ ಇರೋದು. ನಾವು MLA ಒಬ್ಬರೇ ಇರೋದು. ಅದರಿಂದ ಕ್ಲಿಯರ್ ಆಗ್ತದೆ ಭರವಸೆ ಈಡೇರುತ್ತೆ ಸರಿ ಅಂತ ಭಾವಿಸಿದೀವಿ. ಇದು ಹೈಕಮಾಂಡು, ಪಕ್ಷ ನಾಯಕರು ಆಮೇಲೆ ಎಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ಕೌಂಟ್ ಆದ್ಮೇಲೆ ಇದಾಗುತ್ತೆ. ಪ್ರಮಾಣ ವಚನ 3ನೇ ತಾರೀಕು ಗುರುವಾರ 4 ಗಂಟೆಗೆ ಅದು ತೀರ್ಮಾನ ಮಾಡ್ತಾರೆ. ಲೋಕಭವನ ಅಂತ ಇದೆ. ಪೊಲೀಸ್ನರು ಬಹಳ ಇದ್ ಮಾಡ್ತಾ ಇದಾರಂತೆ. ಈಗ ಏನಾಯ್ತು ಅಂದ್ರೆ, ಇದು ಬಹಳ ವರ್ಷದಿಂದ ಡಿಕೆ ಅವರು ಆತಾರೆ ಆಗ್ತಾರೆ ಅಂತ ಕಾಯ್ತಾ ಇದ್ರಲ್ಲ, ಜನ ಉಚ್ಚೆತ್ತಿ ಬರುತ್ತೆ. ಆವಾಗ ಇಲ್ಲಿ ಟ್ರಾಫಿಕ್ ಕಂಟ್ರೋಲು ಮತ್ತೊಂದು ಆಗ್ಬೋದು ಅಂತ ಹೇಳಿ ರಾಜಭವನದಲ್ಲಿ ಸರಳವಾಗಿ ತಗೋಬಹುದು. ಆಮೇಲೆ ಜಿಲ್ಲಾವಾರು ಹೋಗಿ ಎಲ್ಲರಿಗೂ
ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಕ್ತಿದ್ದಂತೆ ಸಿಪಿ ಯೋಗೇಶ್ವರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ಸಿಪಿವೈ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗ್ತಾ ಇದ್ದ ಹಾಗೆ ಸಿಪಿ ಯೋಗೇಶ್ವರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಕೊಂಡಿದ್ರು ಸಿಪಿ ಯೋಗೇಶ್ವರ್. ಅಭಿವೃದ್ಧಿಗೆ ಅನುಕೂಲ ಅಂತ ಚನ್ನಪಟ್ಟಣ ಶಾಸಕ ಯೋಗೇಶ್ವರ್ ಹೇಳಿಕೊಂಡಿದ್ದಾರೆ. ಇನ್ನು ಬೈ ಎಲೆಕ್ಷನ್ ವೇಳೆ ಕೈ ಹಿಡಿದು ಗೆಲುವು ಸಾಧಿಸೋದಕ್ಕೆ ಸಹಕಾರಿಯಾಗಿದ್ರು. ಮಂತ್ರಿಗಿರಿ ಆಕಾಂಕ್ಷಿ ನಾನಲ್ಲ, ನಮ್ಮ ಜಿಲ್ಲೆಯವರೇ ಸಿಎಂ ಆದ್ರೆ ಇನ್ನೊಬ್ಬರಿಗೆ ಮಂತ್ರಿಗಿರಿ ಕೊಡೋದು ಒಂದು ಸ್ವಲ್ಪ ಕಷ್ಟ ಅನ್ನೋದಾಗಿ ಹೇಳಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಅನುಕೂಲ ಆಗತ್ತೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ನೀರಾವರಿ, ರಸ್ತೆ, ಬಸ್ ನಿಲ್ದಾಣ ಸೇರಿದಂತೆ ಕೆಲಸ ಆಗಬೇಕು ಅನ್ನೋದಾಗಿ ಸಿಪಿ ಯೋಗೇಶ್ವರ್ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಲಭಿಸ್ತಾ ಇರುವಂತದ್ದು, ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ನಮ್ಮ ಜೊತೆ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಅವ್ರು ಕೂಡ ಸಾಕಷ್ಟು ಬಾರಿ ಹೇಳಿದ್ರು. ಹಾಗಾಗಿ ಈ ಬಾರಿ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಕ್ಕಿರುವಂತದ್ದು. ಸದ್ಯ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ನೀವು ಕೂಡ ಸಾಕಷ್ಟು ಬಾರಿ ಹೇಳಿದ್ರಿ ಡಿಕೆ ಶಿವಕುಮಾರ್ಗೆ ಸಿಎಂ ಕೊಡಬೇಕು, ಜಿಲ್ಲೆಗೆ ಒಂದು ಹಿರಿಮೆ ಸಿಗುತ್ತೆ ಅಂತೇಳಿ. ಸದ್ಯ ಈಗ ಆ ಕನಸು ಹತ್ರ ಬರ್ತಾ ಇರುವಂತದ್ದು, ಈಡೇರ್ತಾ ಇರುವಂತದ್ದು, ಏನ್ ಹೇಳ್ತೀರಿ? ನಮ್ಮ ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ಸಿಗರವರೇ ಅವರು KPCC ಅಧ್ಯಕ್ಷರಾಗಿ ಪಕ್ಷಕ್ಕೆ ಭಾಳಷ್ಟು ಕೆಲಸಗಳನ್ನು ಮಾಡಿ ಅವರು ಭಾಳ ಮೊದಲಿಂದನೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ವಿಶ್ವಾಸದ ಮೇಲೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಈಗ ಅವಕಾಶ ಸಿಕ್ಕಿದೆ, ಪಕ್ಷದ ವರಿಷ್ಠರು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಂದು ಉತ್ಸಾಹ ಇದೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಿಂದ ಈ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ನನಗೂ ಕೂಡ ತಾಲೂಕಿನಲ್ಲಿ ಭಾಳಷ್ಟು ಸಮಸ್ಯೆಗಳು ಉಳಿದಿರ್ತಕ್ಕಂಥ